ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತು ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ. ನಮ್ಮ ತೋಟದಲ್ಲಿ ಯಾವ್ಯಾವ ಮರಗಳನ್ನ ಹಾಕಿದ್ದೀವಿ, ಯಾವ್ಯಾವ ಗಿಡಗಳನ್ನ ಹಾಕಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹಿಂದೆ ಕಾಣಿಸ್ತಾ ಇರೋದು ನಮ್ಮದು ಅಡಿಕೆ ತೋಟ. ಇದೇ ಅಡಿಕೆ ತೋಟ 450 ಮರಗಳಿದೆ. ಸೊ ಇವಾಗ ನಾವು ಗುತ್ತಿಗೆ ಕೊಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಒಡ್ಕೊಂಡಿದೆ ಅಡಿಕೆದು ಎಲ್ಲ. ಇವಾಗ ಬಂದು ಕೇಳ್ತಾರೆ, ಮಳೆ ಬರೋ ಟೈಮಲ್ಲಿ ಬರ್ತಾರೆ ಅನಿಸುತ್ತೆ. ಸೊ ಇನ್ನೂ ಯಾರೂ ಬಂದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದು ಅಡಿಕೆ, ಇದು ತೆಂಗು. ಅಡಿಕೆ ಪಕ್ಕನೇ ತೆಂಗು ಹಾಕಿದ್ದಾರೆ, ಅವಾಗ ಹಾಕಿರೋದು ಇದು. ಸೊ ಇದೆಲ್ಲ ಇವಾಗಲೇ ಎಷ್ಟು ವರ್ಷದ ಮರಗಳು? 30 ವರ್ಷದ ಮರಗಳು ಅನಿಸುತ್ತೆ ಇದು. ಸೊ ನೋಡ್ತಾ ಇರ್ಬೋದು, ಎಲ್ಲ ನೀರು ಕಮ್ಮಿ ಆಗಿದೆ. ಇಲ್ಲೆಲ್ಲ ಮಳೆ ಸ್ವಲ್ಪ ಕಡಿಮೆ. ಗುಬ್ಬಿ ತಾಲೂಕಲ್ಲಿ ತುಂಬ ಮಳೆಗೆ ಅಭಾವ. ಇಲ್ಲಿ ನಾವು ಬೋರ್ ಹಾಕ್ಸಿರೋದ್ರಿಂದ ಇಷ್ಟು ಕಾಯಿಗಳು ನೀವು ನೋಡ್ಬೋದು. ಇದರಲ್ಲಂತೂ ಇಲ್ಲ, ಇದು ಇವಾಗ ಫುಲ್ ಒಣಗೋಗಿತ್ತು, ಬಟ್ ಇವಾಗ ಚೆನ್ನಾಗಿ ಬರ್ತಾಯಿದೆ ನಾವು ಬೋರ್ ಹಾಕ್ಸಿದ ನಂತರ. ಇಲ್ಲಿ ನಮ್ಮ ಮಾವ ಕಾಯಿ ಬಿದ್ದಿರನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಅವಾಗವಾಗ ಬರ್ತಾ ಇರ್ತಾರೆ ನಮ್ಮ ಮಾವ ಕಾಯಿಗಳನ್ನ ಎತ್ಕೊಂಡು ಬರೋಕ್ಕೆ. ಸೊ ಆಯ್ ಮಾಡಿ ಮಾಮ, ಆಯ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನಿ, ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಹಾಂ ಓಕೆ. ಸೊ ಇದು ಇವಾಗ ಹಾಕಿರೋದು. ಇದು ಗಿಡಗಳು ಎಲ್ಲಿಂದ ತರಿಸಿದ್ದು ಮಾಮ? ಸಸಿ ಎಲ್ಲಿಂದ ತರಿಸಿದ್ದು? ಹಾಂ ಅಲ್ಲ, ಇದು ಎಲ್ಲಿಂದ ತರಿಸಿದ್ದು? ಇದು ಅತ್ತಿಕಟ್ಟೆ ಗ್ರಾಮದ್ದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ ಅಂದರೆ ಸೂಪರಾಗಿ ಬಂದಿದೆ. ಇನ್ನೊಂದು 2 ವರ್ಷ ಆಮೇಲೆ ನಾವು ಇದಕ್ಕೆ ಒಂಬಾಳೆ ಬರುತ್ತಲ್ಲ, ಅವಾಗ ಪೂಜೆ ಮಾಡಬೇಕು. ನನಗಂತೂ ಯಾವಾಗ ಇದು ದೊಡ್ಡದಾಗುತ್ತೆ, ಯಾವಾಗ ಪೂಜೆ ಮಾಡ್ತೀವಿ ಅಂತ ಕಾಯ್ತಾ ಇದ್ದೀನಿ ನಾನು. ಸೊ ಇದೇ ರೀತಿ ತುಂಬ ಮಧ್ಯ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ನಾವು ಹಾಕ್ತಾ ಬಂದಿದ್ದೀವಿ ತೆಂಗಿನ ಸಸಿಗಳನ್ನ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಚಿಕ್ಕದ್ರಿಂದ ಆಗಲೇ ಇವಾಗ ಸ್ವಲ್ಪ ಚೆನ್ನಾಗಿ ಒಡ್ಕೊಂಡಿದೆ ಮರಗಳು. ಮಧ್ಯ ನಿಮ್ಗೆ ಏನು ಕಾಣಿಸ್ತಿದೆ ಅದೆಲ್ಲ ಇವಾಗ ಹಾಕಿರೋದು, 1-2 ವರ್ಷ ಆಗಿದೆ. ಸೊ ಅಲ್ಲೂ ಇದೆ. ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ತಾ ಇರ್ಬೋದು, ನಾನು ತೋಟದಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಿದ್ವಿ ಅಂತ ತೋರಿಸಿದ್ದೆ. ಇವಾಗ ನೋಡೋಣ ಆ ಗಿಡಗಳು ಎಷ್ಟೆಷ್ಟು ದೊಡ್ಡದಾಗಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಚಿಗುರು ಹೊಡಿತಾ ಇದೆ, 1-2 ಸರಿ ಮಳೆ ಬಂದಿದ್ದಕ್ಕೆ. ಸೊ ನೋಡೋಣ, ಇವಾಗ ತೋರಿಸ್ತಾ ಹೋಗ್ತೀನಿ ಏನೇನು ಹಾಕಿದ್ದೀವಿ ಅಂತ. ಸೊ ಅದರಲ್ಲಿ ಸುಮಾರು ಸರಿ ಲೈವ್ ಹೋಗಿದ್ದೆ, ಬಟ್ ಲೈವಲ್ಲಿ ನಿಮಗೆ ವಾಯ್ಸ್ ಕೇಳಲ್ಲ ಮತ್ತು ಬ್ಲರ್ ಬರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದು ಬನ್ನಿ ನೋಡೋಣ. ಹೇಳೀಗ ಕರ್ಬೇವಿನ ಸೊಪ್ಪು. ಇದು ಕರ್ಬೇವಿನ ಗಿಡ ತುಂಬ ಚಿಕ್ಕದು ಹಾಕಿರೋದು. ನೀವು ಶಾರ್ಟ್ಸಲ್ಲಿ ನೋಡ್ಬೋದು. ತುಂಬ ಹಿಂದೆ 2-3 ತಿಂಗಳು, ಅಂದರೆ 6 ತಿಂಗಳು ಹಿಂದೆಯೇ ನಾನು ತೋರಿಸ್ತಾ ಬಂದಿದ್ದೀನಿ ಇದನ್ನೆಲ್ಲ. ಸೊ ತುಂಬಾ ಚಿಕ್ಕದಿತ್ತು, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮಳೆ ಬಿದ್ದಿರೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದ್ಯಾವುದು? ಇದು ತೇಗ. ಇದಂತೂ ತುಂಬ ಚಿಕ್ಕದಿತ್ತು, ಇವಾಗ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಮಳೆ ಬಂದರೆ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿ ಮರಗಳು ಹೊಡ್ಕೊಳ್ಳುತ್ತೆ. ಆದರೆ ನಾವೇ ನೀರು ಕೊಟ್ಟರೆ ಎಷ್ಟು ಚೆನ್ನಾಗಿ ಬರೋಲ್ಲ, ಅದು ಪ್ರಕೃತಿದತ್ತವಾಗಿ ಏನಿರುತ್ತೋ. ಸೊ ಎಲ್ಲ ದೇವ್ರುಗಳದು. ಇದು ಹಲಸಿನ ಮರ. ಫಾರಮ್ದ ಇದು ಫಾರಮ್ಮಾ? ಇದು ಕಾಡು ಮರ, ಹಲಸಿನ ಮರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಹಾಕಿದ್ಕೂ ಸಾರ್ಥಕ ಆಯಿತು ಅಂತ ಹೇಳಿ. ಸೊ ನಾವು ಯಾವುದಾದ್ರೂ ಒಂದು ಗಿಡ ಹಾಕ್ತೀವಿ ಅಂದರೆ ಅದು ಬೆಳೆದು ಬಂದಾಗ ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ಇದು ನಿಂಬೆ ಹಣ್ಣಿನ ಗಿಡ. ನಮ್ಮ ಮಾವ ಹಾಕ್ತಾ ಇರ್ತಾರೆ ಚಿಕ್ಕ ಸಣ್ಣಿ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿ ಗಿಡಗಳೆಲ್ಲ ತರೋದು ನನ್ನ ಗಂಡ. ನಮಗೆ ಫಾರ್ಮ್ ಹೌಸ್ ಮಾಡಬೇಕು ಅಂತ ತುಂಬ
ಇಷ್ಟ ಇತ್ತು, ಬಟ್ ನಮಗೆಲ್ಲೂ ಜಾಗ ಸಿಕ್ಕಿಲ್ಲ. ಸೊ ಹಾಗಾಗಿ ಇರೋ ಜಮೀನಲ್ಲೇ ನಾವು ಸ್ವಲ್ಪ ಸುತ್ತ ಗಿಡಗಳನ್ನ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀವಿ. ಸೊ ಇದು ಬಂದು ಸಪೋಟ ಗಿಡ ನೋಡ್ಬೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಇದೆಯಲ್ಲ, ಇದು ಬೇರು ಕಾಂಡ ಇದಾವೆ. ಇದು ತುಂಬ ಸಣ್ಣ ಇತ್ತು, ಇವಾಗ ಚೆನ್ನಾಗಿ ದಪ್ಪ ಆಗ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡ್ಬೋದು ನೀವು ಎಲೆಗಳೆಲ್ಲ ಇವಾಗ ನೋಡ್ತಿದ್ದೀರಲ್ಲ, ಇದು ಸಪೋಟ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಯಾವುದು ಅಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ಮೋಸಂಬಿ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ಸೀಬೆ ಗಿಡ ಹಾಕಿದ್ದೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದರೆ ಇದು ಹಣ್ಣು ಬಂದು ಉದ್ರೋಗುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ ನೀವೇ ನಮಗೆ ತಿಳಿಸ್ಬೇಕು. ತುಂಬ ಸಲ ಬಿಟ್ಟು ಉದ್ರೋಗುತ್ತೆ ದಪ್ಪ ಆಗಿ. ಇದೂ ತೇಗ ಅಲ್ಲ, ಇದು ತೇಗದ್ದು. ಸೊ ಆಲ್ಮೋಸ್ಟ್ ನಾವು ಎಡ್ಜಲ್ಲಿ ಹಾಕ್ತಾ ಬಂದಿದ್ದೀವಿ, ನೀವು ನೋಡ್ಬೋದು ಎಡ್ಜ್ ಎಲ್ಲಿದೆ ಅಲ್ಲಿ ನಾವು ಗಿಡಗಳನ್ನ ಹಾಕ್ತಾ ಬಂದಿರೋದು. ಸೊ ಇಲ್ಲಿ ಬಾಳೆ ಗಿಡನೂ ಸಹ ಇದೆ, ಎಲ್ಲ ಥರದ ಗಿಡನೂ ಹಾಕೋಣ ಅನ್ನೋದೊಂದು ಆಸೆ. ಇದು ಬಂದು ಜಮ್ಮು ನೇರಳೆ ಹಾಕಿದಾಗ ತುಂಬ ಚಿಕ್ಕದಿತ್ತು. ನಾನು ನಿಮ್ಗೆ ಇದು ಹಾಕಿದಾಗ ಫಸ್ಟ್ ವೀಡಿಯೋ ಮಾಡಿ ತೋರಿಸಿದ್ದೆ, ನಮ್ಮ ದೊಡ್ಡಪ್ಪನೂ ಇದ್ದರು ಆ ವಿಡಿಯೋಲಿ. ಸೊ ಅವರೇ ಹಾಕಿದ್ದಿದ್ದು. ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಇವಾಗೆಲ್ಲ ಹೊಡ್ಕೋತಾ ಇದೆ, ತುಂಬ ಖುಷಿ ಆಗ್ತದೆ ನಮಗಿದು ನೋಡೋಕ್ಕೆ. ಇದು ಮಹಾಗಣಿ ಅಂತ ಹೇಳಿ ಗಿಡ, ತುಂಬ ಒಂದೊಂದು ಹೆಸರುಗಳಿದೆ ಈ ಗಿಡಗಳದ್ದು. ಸೊ ನೋಡ್ತಾ ಎಷ್ಟು ಚೆನ್ನಾಗಿ ಚಿಗುರಿದೆ ಅಲ್ವಾ, ಇಲ್ಲಿ ಬಿಸಿಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೇಚರ್ ಲವರ್ಸ್ ಯಾರ್ಯಾರು ಇರ್ತೀರ ಅವರೆಲ್ಲ ಒಂದು ಲೈಕ್ ಕೊಡಿ, ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಇದು ರಕ್ತ ಚಂದನದ ಗಿಡ ನೋಡಬೇಕು ನೀವು ಹೇಗಿರುತ್ತೆ ಅಂತ. ಇದು ಬಂದು ತೇಗ, ಆಲ್ಮೋಸ್ಟ್ ತೇಗ ಸ್ವಲ್ಪ ಹಾಕಿದ್ದೀವಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದು ರಕ್ತ ಚಂದನ, ಇದು ಒಳ್ಳೆ ರೇಟ್ ಅಂತೆ ಮಾರ್ಕೆಟಲ್ಲಿ. ಸೊ ನೋಡ್ತಿರ್ಬೋದು ನೀವು, ಇದ್ರ ಎಲೆಗಳು ಮಾತ್ರ ತಂದಾಗಿಂದ ನೋಡ್ತಾ ಇದ್ದೀವಿ ಇದೇ ರೀತಿ ಇರುತ್ತೆ. ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ, ಇದು ಬರೋದೇ ಹಿಂಗೆ ಅನಿಸುತ್ತೆ. ಇದು ಕಟ್ ಮಾಡೋ ರಕ್ತ ಇರುತ್ತಾ ಎಲೆ, ಇದು ರಕ್ತ ಚಂದನ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದು ಫಸ್ಟು ನಾವು ನೆಡಬೇಕು ಅಂತ, ಇವಾಗ ನಾವು ಫಾರ್ಮ್ ಹೌಸ್ ಮಾಡಬೇಕು ಹಿಂಗೆ ಅಂತ ಅಂದ್ಕೊಂಡಾಗ ನಮಗೆಲ್ಲೂ ಜಾಗ ಸಿಗಲಿಲ್ಲ. ಆವಾಗ ನಾವು ಫಸ್ಟು ನೆಟ್ಟಿದ್ದು ಮರ ಅಂತ ಹೇಳಿದರೆ ಇದೇ ಜಮ್ಮು ನೇರಳೆ. ನೋಡ್ಬೋದು ನೀವು ಕಾಂಡಲ್ಲ ಅವೆಲ್ಲ ಎಷ್ಟು ಸಖತ್ತಾಗಿ ಬಿಟ್ಕೊಂಡಿದೆ ಅಂದರೆ ಒಳ್ಕೊಂಡಿದೆ, ಚೆನ್ನಾಗಿ ಬಂದಿದೆ. ಇದೇ ಫಸ್ಟ್ ನಾವು ಹಾಕಿದ್ದು, ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಮೋಸ್ಟ್ಲಿ ಇದೇ ಫಸ್ಟು ದೊಡ್ಡದಾಗೋದು ಅನಿಸುತ್ತೆ, ಇದೇ ಫಸ್ಟ್ ಹಾಕಿದ್ದು ನಾವು. ಸ್ವಲ್ಪ ಚೆನ್ನಾಗಿ ಬಂದಿದೆ ಇದು. ಇದ್ರ ಹಣ್ಣು ಬಿಟ್ಟಾಗಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದು ರಕ್ತ ಚಂದನ, ಒಂದೇ ಮರ ಇದು. ಸೊ ಎಲ್ಲ ಇವಾಗ ಚೆನ್ನಾಗಿ ಹೊಡ್ಕೋತಿದೆ, ಅದೇ ಖುಷಿ ನಮಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೊಡ್ಕೋತಿದೆ ಅಂದರೆ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ನಾವು. ಮಳೆ ಬಿದ್ದಿದ್ದರಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದ್ವಿ, ಯಾವ ರೀತಿ ಇದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹಲಸಿನ ಹಣ್ಣು, ನಾಟಿ ಹಲಸಿನ ಹಣ್ಣು ಮರ. ನೋಡ್ಬೋದು ನೀವು, ನೋಡಿರಲ್ಲ ಅನ್ಕೋತೀನಿ ಈ ಎಲೆಗಳನ್ನ. ಸೊ ರೈತರಿಗೆ ಪರಿಚಯ ಇರುತ್ತೆ. ಸೊ ಇದು ನಾಟಿ ಹಲಸಿನ ಮರ. ನಾವು ನಾಟಿ ಹಲಸು ತಿಂದಿಲ್ಲ, ನೋಡೋಣ ನಮ್ಮ ಮರ ಬಂದಮೇಲೆ ನಾವು ತಿನ್ಬೋದು ಅಂತ ಅನಿಸುತ್ತೆ. ಸೊ ನೋಡಿ ಇಲ್ಲಿ ನಮ್ಮ ಮಾವ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹಾಕಬೇಕು ನಾವಿವಾಗ. ಇವಾಗ ರಕ್ತ ಚಂದನ 2 ತಂದಿದ್ದೀವಿ, ಅದನ್ನು ಹಾಕೋಣ ಅಂತೇಳಿ ಜಾಗ ಹುಡುಕಿ ನಮ್ಮ ಮಾವ ಗುಂಡಿ ಮಾಡ್ತಾ ಇದ್ದಾರೆ. ಇದು ಮಹಾಗಣಿ. ನೋಡಿ ಏನು ಮಾಡ್ತಿದ್ದಾರೆ ಅಂತ, ಅಪ್ಪ ಮಗ ಸೇರ್ಕೊಂಡು ಗಿಡ ಹಾಕಕ್ಕೆ ರೆಡಿ ಮಾಡ್ತಿದ್ದಾರೆ. ನಾವು ವಿಶ್ವ ಪರಿಸರ ದಿನಾಚರಣೆ ದಿನ ನೆಡಬೇಕಿತ್ತು, ಬಿಕಾಸ್ ನಾನು ಇರಲಿಲ್ಲ. ಸೊ ಹಾಗಾಗಿ ಇವತ್ತು ನೆಡೋಣ ಅಂತ ಬಂದಿದ್ದೀವಿ. ಅವತ್ತು ಕೂಡ ಒಂದು ಸಣ್ಣ ಪುಟ್ಟ ಗಿಡ ಮನೆಗಳ ಹತ್ರ ನೆಟ್ಟಿದ್ವಿ, ಬಟ್ ತೋಟದಲ್ಲಿ ಹಾಕಿರಲಿಲ್ಲ.
ಇದು ಬೀಟೆ ಮರ ಇದು ಅದು ಯಾವುದು ಬಂದಿತ್ತಲ್ಲ ಇಲ್ಲಿ ಅದಾಗದೆ ಶ್ರೀಗಂಧದ ಮರ ಅದೇ ಬಂದಿದೆ. ನಾವು ಹಾಕಿಲ್ಲ ಅದು, ಅದೇ ತೋಟದಲ್ಲಿ ಅದೇ ಬಂದಿದೆ. ಬಟ್ ಅದೇ ಏನೋ ಇಲ್ವೋ ಗೊತ್ತಿಲ್ಲ, ಅದೇ ಅಂತಿದ್ದಾರೆ. ಒಂದೆರಡು ಮೂರು ಇದೆ ಮಧ್ಯ ನೋಡಿ. ಮಳೆ ವೆದರ್ಗೆ ಏನು ಸೂಪರಾಗಿದೆ ಅಂತ ನಮ್ಮ ತೋಟದ್ದು. ಆ್ಯಕ್ಚುಲಿ ಇದು ಸತ್ಯ ಆಗಿರ್ಬೋದು, ಬಟ್ ಆದರೆ ಈ ಹೂಗಳು ನೋಡೋಕ್ಕೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಕ್ಲೀನ್ ಮಾಡಿಸ್ಬೇಕು, ಒಂದು ಸ್ವಲ್ಪ ಮಳೆ ವೆದರ್ ನೋಡ್ಕೊಂಡು ಮಾಡಿಸೋಣ ಅಂತ ಹೇಳಿ ಸುಮ್ಮನಿದ್ದೀವಿ. ಈ ಥರ ಎಲ್ಲ ಇದ್ದರೆ ಎಷ್ಟು ಚೆಂದ ಅಲ್ವಾ ನೋಡೋಕ್ಕೆ ಹೂಗಳು ತೋಟಕ್ಕೆ ಬಂದಾಗ. ಇದು ನೋಡಿ ಮೋಸಂಬಿ ಗಿಡ, ತುಂಬ ಪುಟಾಣಿ ಇತ್ತು. ಇವಾಗ ನೋಡಿ ಎಲೆಗಳೆಲ್ಲ ಚಿಗುರಿದೆ, ಆ ಕಡೆ ಈ ಕಡೆ ಒಡ್ಕೊಂಡಿದೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದೊಂದು ಗಿಡಗಳು ತುಂಬ ಚೆನ್ನಾಗಿ ಬಂದಾಗ. ನೋಡಿ ಮೋಸಂಬಿ ಏನು ಮಸ್ತಾಗಿದೆ. ಆ್ಯಕ್ಚುಲಿ ನಮ್ಮ ಮಾವ ಮೊನ್ನೆ ಬಂದಾಗ ಇದನ್ನು ಯಾರೋ ಕಿತ್ಬಿಟ್ಟಿದ್ದಾರೆ ಅಂದ್ಬಿಟ್ಟಿದ್ರು, ತುಂಬ ಬೇಜಾರಾಗಿತ್ತು. ಸೊ ಅದಕ್ಕೆ ನೋಡೋಣ ಅಂತಲೇ ಬಂದ್ವಿ. ಹೇಗೋ ಚೆನ್ನಾಗಿದೆ, ಯಾರೂ ಕಿತ್ತಿಲ್ಲ, ನಮ್ಮ ಮಾವ ಅಬ್ಸರ್ವ್ ಮಾಡಿಲ್ಲ ಅಷ್ಟೇ ಸರಿಯಾಗಿ. ಇದ್ದಾರೆ ಹಾಕೋಕ್ಕೆ ನಮ್ಮ ಮನೆಯವ್ರೀಗ. ಇವಾಗ ಇದೆಲ್ಲ ಕೊಯ್ದು ರೆಡಿ ಮಾಡಿ ಸೊ ಈ ಪಾಕೆಟ್ನ ಇವಾಗ ಅರಿಬೇಕು. ಚಿಕ್ಕ ಚೀಲದಲ್ಲಿ ಹಾಕೊಟ್ಟಿದ್ರು. ಹೀಗೆ ನಾವು ಇದ್ರ ಸಮೇತ ಹಾಕಿದ್ರೆ ಬೇರು ಎಲ್ಲ ಕಡೆ ಹೋಗಲ್ಲ. ಸೊ ಹಾಗಾಗಿ ನಾವು ಗಿಡಗಳನ್ನ ತಂದಾಗ ಈ ಥರ ಪಾಕೆಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಅರ್ದಿ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೆಲಕ್ಕೆ. ಮಣ್ಣು ಚೆನ್ನಾಗಿದ್ದರೆ ಯಾವ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮ ಮಾವ ಹೇಳ್ತಾ ಇದ್ದಾರೆ ಎಲ್ಲ ಬರುತ್ತೆ, ಗೊಬ್ಬರ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಆಪ್ರೇಷನ್ ಮಾಡ್ತಾಯಿದ್ದೀವಿ ಗಂಡ ಹೆಂಡತಿ ಸೇರ್ಕೊಂಡು. ನಾನರಿಲ್ಲ ನೋಡಿ, ಅಂತೂ ಇಂತೂ ತೆಗಿತಾ ಇದ್ದಾರೆ. ನೋಡುಡ ಮಣ್ಣೆಲ್ಲ ಹೊರಟೋಗ್ತಿದೆ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು. ಮಳೆ ಬರೋ ಥರ ಆಗ್ತಾ ಇದೆ. ನೀವು ನೋಡಿ ಮೋಡ, ಮಳೆ ಬರ್ಬೋದು. ಇಷ್ಟು ಗಾಳಿ ಇದ್ರೂ ಸಹ ಬೆವರ್ತಾ ಇದ್ದೀವಿ ತೋಟದಲ್ಲಿದ್ರೂ. ಸೊ ವೆದರ್ ಮಾತ್ರ ಸೂಪರಾಗಿದೆ. ಸೊ ಬರ್ತಾ ಇಲ್ಲ ಇದು, ನೋಡೋಣ ಟ್ರೈ ಮಾಡೋಣ ಒಂದು ಸ್ವಲ್ಪ. ಸೊ ನಮ್ಮ ಮಾವ ಇವಾಗ ನೆಡ್ತಾ ಇದ್ದಾರೆ. ಮಮ್ಮ ಇಲ್ಲಿ ನೋಡಿ, ಮಣ್ಣು ಆಡಿಸ್ಬಿಟ್ಟಿನಿ ಕಡೆ. ಹಾಂ ಇಡಿ, ಮಣ್ಣು ಹಾಕ್ತೀರಾ? ಇದು ತರಬೇಕಿತ್ತು ನಾವು ಅಲ್ವಾ. ಒಂಥರ ಮಣ್ಣು ಪುಡಿ ಮಾಡಬೇಡ, ಅದನ್ನ ಅಲ್ಲಿ ಸ್ವಲ್ಪ ಕೆಮ್ಮಣ್ಣ ಹಾಕು. ಈ ಮಣ್ಣು ಕೆಮ್ಮಣ್ಣನ್ನು ಹಾಕಿದ್ದಾರೆ. ನಾವು ಕಡಬ ಕಷ್ಟ ಇಲ್ಲ. ಸೊ ಕೆಮ್ಮಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇರ್ತೀನಿ, ಬೇಕಾದ್ರೆ ಹೇಳ್ತೀನಿ, ಹಾಕಿರೋದು. ಸೊ ನಮ್ದು ಮಮ್ಮ ನಮ್ಮದು ಯಾವುದು ಮಣ್ಣು? ಕಪ್ಪು ಮಣ್ಣಾ? ನಮ್ಮದು ಕಪ್ಪು ಮಣ್ಣು. ನೋಡಿ ರೆಡಿ, ನಾವು ಗಿಡ ನೆಟ್ಟು ಮುಗೀತೀಗ. ಅದಕ್ಕೊಂದು ಸ್ವಲ್ಪ ಕಡ್ಡಿ ಹಾಕಿ ನಿಲ್ಲಿಸಿದ್ರೆ ಚೆನ್ನಾಗಾಗುತ್ತೆ. ರೆಡಿ ಮಮ್ಮ. ನಿನ್ನ ಕಡೆನೇ ನೋಡ್ತಾ ಇದೆ,
ಗಿಡ. ನಾವಿವಾಗ ಬಂದಿರೋ ಗಿಡಗಳೆಲ್ಲ ಇಷ್ಟೇ ಇದ್ದಾಗ ತಂದು ಹಾಕಿದ್ದು. ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಈಗ ನೋಡ್ತಿದ್ರೆ ಖುಷಿ ನಮಗೆ. ಇದೆಲ್ಲ ಮೇವು, ದನಗಳಿಗೆ ಆಹಾರ. ಹಿಂಗಿರ್ಬೇಕು ಸೈಟಾಗಿ. ನೋಡಿ ಇವಾಗ ಹಾಕಿದ್ದಾಗಿದೆ. ಇವಾಗ ನೀರು ಹಾಕಿದ್ರೆ ನೆಕ್ಸ್ಟ್ ಮಳೆ ಬಂದಾಗ ತುಂಬ ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ಇದು ಸ್ವಲ್ಪ ನೀರು ಹಾಕುತ್ತಾ ಇರಬೇಕು ನಾವು. ಇದು ರಕ್ತ ಚಂದನ ಹಾಕಿರೋದು. ಇನ್ನೊಂದು ಹಾಕಬೇಕು ಇವಾಗ. ಇನ್ನೊಂದು ಗಿಡ, ಅದು ಬಾಳೆ ಗಿಡದ ಪಕ್ಕ ಹಾಕೋತಾ ಇದ್ದೀವಿ. ಸೊ ಬನ್ನಿ. ಇವಾಗ ಗಿಡ ನೆಟ್ಟಿದ್ದು ಆಯಿತು, ನೀರು ಒಯ್ತಾ ಇದ್ದಾರೆ. ಇದು ನಮ್ಮದು ಮಮ್ಮ ಇದರದೇ ಅಲ್ವಾ ಬೋರ್ ನೀರಾ? ಮಳೆ ನೀರು ನಿಂತಿರೋದು. ನೋಡಿ ನಮ್ಗೆ ನೀರು ಇರಲಿಲ್ಲ, ಬೋರಲ್ಲಿ ನೀರು ಬರ್ತಾ ಇಲ್ಲ ಕರೆಂಟ್ ಇಲ್ಲದೆ ಇರೋದಕ್ಕೆ. ಆದರೆ ಮಳೆ ನೀರೇ ಸಿಕ್ತು. ಎಷ್ಟು ಚೆನ್ನಾಗಿ ಆಲೆ ಎಲೆಗಳೆಲ್ಲ ನೀರು ಹಾಕ್ತಿದ್ದಂಗೆ. ಇದು ಇವತ್ತೇ ಹಾಕಿದ್ದು ರಕ್ತ ಚಂದನನೇ ಇದೂ. ಸೊ ನೋಡಿ, ಇದಕ್ಕೂ ನೀರು ಹಾಕಬೇಕು ಇವಾಗ. ಅಲ್ಲಿ ನೀರು ತರಕ್ಕೆ ಹೋಗಿದ್ದಾರೆ, ಮಳೆ ನೀರು ನಿಂತಿರೋದು. ಬೋರಲ್ಲಿ ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ನೀರಿದೆ, ಕರೆಂಟ್ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನಗೆ. ಸೊ ಇವಾಗ 900 ಇನ್ನೇನು ನಿಯರ್ ಇದ್ದೀನಿ, 940 ಅನಿಸುತ್ತೆ ಸಬ್ಸ್ಕ್ರೈಬರ್ಸು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಂಗೆ ವಾಚಿಂಗ್ ಅವರ್ಸ್ ಒಂದು ಕಂಪ್ಲೀಟ್ ಆಗಬೇಕು. ಸೊ ಅದೊಂದು ಕಂಪ್ಲೀಟ್ ಆದರೆ ನೋಡೋಣ ಮಾನಿಟೈಸೇಷನ್ ಸಿಗೋದು, ಅದು ದೇವ್ರಿಗೆ ಬಿಟ್ಟಿದ್ದು. ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ. ಎಲ್ಲೂ ಸಹ ನಾನು ನನ್ನ ಓನ್ ವೀಡಿಯೋಸೇ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದು, ಎಲ್ಲ ವೀಡಿಯೋಸ್ ಕೂಡ. ಸೊ ನನಗೊಂದು ಹೋಪ್ ಇದೆ. ಆ್ಯಕ್ಚುಲಿ ಮಾನಿಟೈಸೇಷನ್ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ತುಂಬ ಎಫರ್ಟ್ ಹಾಕಿದ್ದೀವಿ. ಸೊ ನೋಡೋಣ. ಇವಾಗ ಒಂದು ವೀಡಿಯೋ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು. ಇದು ಸ್ವಲ್ಪ ಚೆನ್ನಾಗಿ ಕುತ್ಕೋತು ಗಿಡ. ನೋಡ್ರ ಬದದ ಹತ್ರ ಹಾಕಿದ್ದೀವಿ, ನೀರು ಒಯ್ತಾ ಇದ್ದಾರೆ ನಮ್ಮ ಮನೆಯವರು. ನೆಕ್ಸ್ಟ್ ಇದು ದೊಡ್ಡದಾದ್ಮೇಲೆ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ. ಇದೆಲ್ಲ ಸ್ವಲ್ಪ ದೊಡ್ಡದಾಗಲಿ, ಆನಂತರ ನಾನು ಮತ್ತೆ ಈ ವಿಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಅಡಿಕೆ ಇವಾಗ ಹಾಕಿರೋದು, ಇದಾಗಲೇ ಬೆಳೆದು ನಿಂತಿರೋ ಅಡಿಕೆ. ಇವಾಗ ಇದು ಚಿಗುರು ಹೊಡಿತಾ ಇರೋ ಅಡಿಕೆ ಮರ. ಇದೆಲ್ಲ ಇವಾಗ ಹಾಕ್ತಾ ಇರೋದು. ನಮ್ಮ ಮಾವ ಹೋಗ್ತಾ ಇದ್ದಾರೆ ಆ ಕಡೆ, ಕಾಯಿಗೆ ಏನಾದರೂ ಬಿದ್ದಿದ್ರೆ ನೋಡೋಕ್ಕೆ. ಸೊ ಇವಾಗ ನಾವು ಕೆಳಗಡೆ ಹಾಕಿರೋ ಸಸಿಗಳನ್ನ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ, ನಾನು ನಮ್ಮ ಮನೆಯವರು. ಇದೆಲ್ಲ ಈ ಲೈನ್ ಏನಿದೆ ಇಲ್ಲಿ ಗ್ಯಾಪ್ ಇತ್ತು. ಸೊ ಅಡಿಕೆ ನೋಡಿ ಆಗಲೇ ಹಣ್ಣಾಗಿದೆ. ಆಗಲೇ ಕೆಲವೊಂದು ಅಡಿಕೆಗಳು ಬಿಟ್ಟಿದೆ, ನೋಡ್ತಿರ್ಬೋದು ನೀವು. ಅಡಿಕೆಗಳು ಆಗಲೇ ಬಿಟ್ಟು ಹಣ್ಣಾಗಿದೆ. ಸೊ ನೋಡೋಣ, ಮಳೆ ಇನ್ನೊಂದು 2-3 ಸಲ ಆದಮೇಲೆ ಯಾರಾದರೂ ಬರ್ತಾರ ಕೇಳೋಕ್ಕೆ. ಸೊ ಸಿಟಿಲಿರೋರಿಗೆ ಗುತ್ತಿಗೆ ಎಲ್ಲ ಕೊಡೋದು ಅದೆಲ್ಲ ಏನೂ ಗೊತ್ತಿರಲ್ಲ. ಸೊ ವರ್ಷಕ್ಕೊಮ್ಮೆ ಗುತ್ತಿಗೆನ ಕೊಡ್ತಾರೆ. ಈ ರೀತಿ ಅಡಿಕೆ ಸಸಿಗಳು ತುಂಬ ಚೆನ್ನಾಗಿ ಮೇಲೆ ಫಲ ಕೊಡೋಂಗೆ ಆದಾಗ ವರ್ಷಕ್ಕೊಮ್ಮೆ ಬಂದು ಕೆಲವರು ಅದನ್ನು ವಹಿಸ್ಕೋತಾರೆ. ಒಂದು ವರ್ಷದ ಗಂಟ ಅವ್ರದ್ದೇ ಇದರಲ್ಲಿರುತ್ತೆ ಅದು ಇನ್ಚಾರ್ಜು. ಆದರೆ ನಾವು ಗೊಬ್ಬರ ಎಲ್ಲ ಹಾಕಿ ಕೊಡಬೇಕು. ಅವ್ರು ಬರೀ ಏನು ಫಲ ಬರುತ್ತೋ ಅಡಿಕೆ ಬಿಡುತ್ತೋ ಅದನ್ನು ಕಟ್ ಮಾಡ್ಕೊಂಡು ಅವ್ರು ಪ್ರಾಫಿಟ್ ಮಾಡ್ಕೋತಾರೆ. ಬಟ್ ಅದನ್ನು ನಾವೇ ಮಾಡ್ತೀವಿ ಅಂದರೆ ತುಂಬ ಪ್ರೋಸೆಸ್ ಇರುತ್ತೆ, ನಮಗೆ ಅಷ್ಟು ಮಾಡೋ ಅಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಗುತ್ತಿಗೆ ಕೊಡ್ತೀವಿ. ರೈತರಾದರೆ ಅವರೇ ಮಾಡ್ಕೋತಾರೆ.
ಸೊ ನಮಗೆ ಇವಾಗ ಬೇರೆ ಕೆಲಸಗಳಿರೋದ್ರಿಂದ ಈ ಕೆಲಸಗಳನ್ನ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಟೈಮ್ ಆಗೋದಿಲ್ಲ ಅಂತ ಹೇಳಿ ವರ್ಷಕ್ಕೊಮ್ಮೆ ಯಾರಾದರೂ ಬಂದು ಕೇಳಿದಾಗ ಇಷ್ಟು ದುಡ್ಡಿಗೆ ಅಂತ ನಾವು ಕೊಡ್ತೀವಿ. ಸೊ ಇದು ತುಂಬ ಇಯರ್ಲಿ ಇನ್ಕಮ್ ಅಂತ ಹೇಳ್ಬೋದು. ಸೊ ತೋಟಗಳಿದ್ದರೆ ಇಯರ್ಲಿ ಒನ್ಸ್ ನಾವು ದುಡ್ಡನ್ನು ನೋಡ್ತಾ ಇರ್ಬೋದು. ಆದರೆ ಅಷ್ಟೇ ಎಫರ್ಟ್ ಹಾಕಬೇಕಾಗುತ್ತೆ, ಗೊಬ್ಬರ ಕೊಡಬೇಕು, ಮಣ್ಣು ಕೊಡಬೇಕು, ಎಲ್ಲ ರೀತಿ ವ್ಯವಸ್ಥೆ ಮಾಡಬೇಕು, ಆಮೇಲೆ ಗೇಮೇ ಮಾಡಬೇಕು, ತುಂಬ ಇದೆ. ಹಿಂಗೆ ಬೆಳೆದು ನಿಂತಿದೆ ಅಂದರೆ ಇದು ಎಷ್ಟು ಅವ್ರ ಹಿಂದೆ ಶ್ರಮ ಇರುತ್ತೆ ಗೊತ್ತಾ. ಅದನ್ನೆಲ್ಲ ನಾವು ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಶ್ರಮ ಪಟ್ಟಿರ್ತಾರೆ. ಸೊ ನಾವು ವರ್ಷಕ್ಕೆ ಒಂದ್ಸಲಿ ದುಡ್ಡು ತೊಗೊಬಿಡೋದು ದೊಡ್ಡದಲ್ಲ. ಆ ದುಡ್ಡನ್ನ ನಾವು ಮತ್ತೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಗೊಬ್ಬರ ಅದು ಇದು ಅಂತ ಹೇಳಿ. ಮತ್ತು ಆ ಅಮೌಂಟ್ನ ಅಲ್ಲೇ ಇನ್ವೆಸ್ಟ್ ಮಾಡಿರ್ತೀವಿ, ಅದು ಸ್ವಲ್ಪ ಲಾಭ ಬಂದಿರುತ್ತೆ ಅಷ್ಟೆ. ನೋಡಿ ಇವಾಗ ಬಿಸಿಲು ಬರ್ತಾ ಇದೆ. ಆಗಲೇ ಮಳೆ ಮೋಡ ಆಗಿತ್ತು, ಇವಾಗ ಆಗಲೇ ಬಿಸಿಲು ಸುಡ್ತಾ ಇದೆ. ಹಾಗೆ ನೋಡಿ ಅಲ್ಲಿ ರೋಡು ಹೋಗ್ತಾ ಇದ್ದಾರೆ ಜನ ಬೈಕಲ್ಲಿ. ರೋಡಿಗೂ ನಮ್ಮ ಜಮೀನಿಗೂ ಇಷ್ಟು ಡಿಸ್ಟೆನ್ಸ್ ಇದೆ. ಎಲ್ಲಿಡ ಒಂಬಾಳೆ ಅಲ್ಲಿ ಒಂದು ಹೊಡೆದಿದೆ ಅಲ್ವಾ, ಅಡಿಕೆದು. ಅಲ್ಲಿ ತೆಂಗಿದು ನಾವು ಹಾಕಿರೋ ತೆಂಗಿನ ಸಸಿಗಳ ಹೊಂಬಾಳೆ ಯಾವಾಗ ಬಿಡುತ್ತೆ ಅಂತ ನಿಜವಾಗ್ಲೂ ಕಾಯ್ತಾ ಇದ್ದೀವಿ. ನೋಡೋಣ ಆ ಖುಷಿ ಯಾವಾಗ ಸಿಗುತ್ತೆ ನಮಗೆ ಅಂತ ಹೇಳಿ. ದೊಡ್ಡದಾಗ್ತಾ ಇದೆ, ಅದಕ್ಕೂ ಟೈಮ್ ಬೇಕಲ್ವ. ಅಟ್ಲೀಸ್ಟ್ ಒಂದು 5 ವರ್ಷ ಆದರೂ ಬೇಕಾಗುತ್ತೆ. ನಾವು ಸುಮ್ಮನೆ ಇಲ್ಲ ಈಗಲೇ ಬೇಕು ಆಗಲೇಬೇಕು ಅಂದರೆ ಅವೆಲ್ಲ ತಕ್ಷಣಕ್ಕೆ ಆಗೋದಲ್ಲ. ನೋಡಿ ಈ ಬದದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವಾಗೆಲ್ಲ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಒಂದು 5 ಅಡಿ ಒಂದು 6 ಅಡಿ ಇದೆ ಇದು ಅಂದ್ಕೊಳ್ಳಿ. ಇಷ್ಟು 5 ಅಡಿ ಅಂತೂ ಇದ್ದೇ ಇದೆ. ಈ 5 ಅಡಿ ಜಾಗದಲ್ಲಿ ಸುಮ್ಮನೆ ಫ್ರೀ ಬಿಟ್ಬಿಟ್ಟಿದ್ದಾರೆ, ಆ ಕಡೆ ಈ ಕಡೆ ಅವರು ಬದ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ. ನಾವೇನು ಮಾಡ್ತಾಯಿದ್ದೀವಿ ಇವಾಗ, ಈ ಬದದ ಎಡ್ಜಿ ಏನಿದೆ ಇಲ್ಲೆಲ್ಲ ಒಂದು ಸ್ವಲ್ಪ ಅಡಿಕೆ ಅಥವಾ ತೆಗೆದ ಮರಗಳನ್ನ ಹಾಕ್ಕೊಳ್ಳೋಣ ಸುತ್ತ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಹಾಕಿದಾಗ ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ರಾಗಿ ಹಾಕಿದ್ವಿ, ರಾಗಿ ಬರಲಿಲ್ಲ ಅಂತ ಹೇಳಿ ಜೋಳದ ಹಾಕಿದ್ರು. ಈಗ ಜೋಳ ಇದು ಹಸುಗಳಿಗೆ, ಅದು ತಿನ್ನೋದಲ್ಲ, ಹಸುಗಳಿಗೆ ಅಂತ ಹೇಳಿ ಹಾಕ್ಕೊಂಡಿರೋದು. ಎಲ್ಲ ಒಣಗಿದೆ. ಇದೇ ನೋಡಿ ನಾವು ಹಾಕಿರೋ ಸಸಿಗಳಾಗಲೇ ಎಷ್ಟು ದೊಡ್ಡದಾಗಿದೆ ಅಲ್ವಾ. ನೋಡಿ ಯಾವುದ್ರಲ್ಲಿ ಬರುತ್ತೆ ನೋಡೋಣ, ನೀವು ಹೇಳಿ ಯಾವುದ್ರಲ್ಲಿ ಫಸ್ಟು ಒಂಬಳೆ ಬರುತ್ತೆ, ಯಾವ್ದು ಬೇಗ ದೊಡ್ಡದಾಗುತ್ತೆ ಅಂತ. ನಮ್ಮ ಪ್ರಕಾರ ಇದೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಅಲ್ಲೆಲ್ಲ ಇದೆ. ಇದು ಫುಲ್ಲು ಜೋಳ ಹಾಕಿರೋದು, ಬೇಬಿ ಕಾರ್ನ್. ಹೋಗ್ಬೇಕಾದ್ರೆ ನಾನು ಸುಮಾರು ಸರಿ ಇದನ್ನು ಕಿತ್ಕೊಂಡು ಹೋಗಿದ್ದೀವಿ. ಕೆಳಗಿಲ್ದೆ ಇದ್ರ ಮಧ್ಯ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಇವಾಗ ಎಷ್ಟು 3 ವರ್ಷ ಆಯಿತಾ, 3 ವರ್ಷ ಆಗಿದೆ ಈ ಸಸಿಗಳನ್ನ ಹಾಕಿ. ಇವಾಗ ಮರಗಳಾಗ್ತಾ ಇದ್ದಾವೆ. ಏನು ಮಸ್ತಾಗಿದೆ ನೋಡಿ. ಯಾಕೋ ಒಂದು ಬರ್ತಾ ಇಲ್ಲ ನೋಡಿ. ಇದೆಲ್ಲ ಇವಾಗ ಹಾಕಿರೋದು ನೋಡಿ. ಹೆಂಗೆ ನವಿಲು ಕರಿತಾ ಇದೆ ಅಂತೇಳಿ. ಬಂದೆ ಇರೋ. ನಮ್ಮ ಮನೆಯವ್ರು ಹೇಳೋದು ನೋಡಿ, ಇದು ಕಾವ್ಯ ಮರ ಅಂತೆ. ನೋಡೋಣ ಯಾವಾಗ ಬರುತ್ತೆ ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದೀವಿ. ಏನೇ ಆಗಲಿ ಒಂದು ಖುಷಿ ಇರುತ್ತೆ ಅಲ್ವಾ. ಅದೇನೋ ಅದು ಬಂದಾಗ ಅದರಲ್ಲಾಗೋ ಖುಷಿನೇ ಬೇರೆ. ಸೊ ಮರಗಿಡಗಳನ್ನ ಬೆಳಿಬೇಕು, ನಮ್ಮ ನಾಡನ್ನ ಉಳಿಸ್ಬೇಕು. ಯಾವಾಗಲೂ ಇದನ್ನು ನೆನ್ಪಿಟ್ಕೋಬೇಕು. ಎಷ್ಟು ಮಸ್ತಾಗಿ ಹಬ್ಬಿದೆ ಅಂದರೆ ಗರಿಗಳು. ವಾವ್,
ತುಂಬ ಗಾಳಿ, ಸೂಪರಾಗಿದೆ ವೆದರು, ಸಖತ್ತಾಗಿದೆ. ಆದರೂ ತೋಟದಲ್ಲಿ ಕಳೆಯೋ ಕ್ಷಣನೇ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಯಾವಾಗಲೂ ತುಂಬ ಬೇಜಾರಾದರೆ ಅಂಥ ಟೈಮಲ್ಲೆಲ್ಲ ಫ್ರೀಯಾಗಿದ್ದರೆ ನಮ್ಮ ಮನೆಯವ್ರು ಕರ್ಕೊಂಡು ಬಂದ್ಬಿಡ್ತೀವಿ. ಬಂದು ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿ ನಾವು ಹಾಕಿರೋ ಗಿಡ ಮರಗಳನ್ನ ನೋಡ್ತಾ ಅದ್ರ ಖುಷಿನ ಅನುಭವಿಸೋದೇ ಅದೇ ಒಂಥರ ಖುಷಿ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ. ಸೊ ಕರಿತಾ ಇದ್ದಾರೆ, ಹೊರಡೋ ಟೈಮ್ ಆಯಿತು. ಆಗಲೇ ನಾವು ಬಂದು 1.5 hour ಆಯಿತು ಅನಿಸುತ್ತೆ, 2 hours ಆಯಿತು ಅನಿಸುತ್ತೆ. ಓಡಾಡ್ತಾ ಇದ್ದೀವಿ ಇನ್ನು ತೋಟ ತುಂಬ. ಈಗ ಗೇಮೇ ಮಾಡಿಸ್ಬೇಕು, ಮಳೆ ನೋಡ್ಕೊಂಡು ಮಾಡಿಸ್ಬೇಕು. ಅಲ್ಲಲ್ಲೇ ಪೈಪ್ಲೈನ್ಗಳು ಎಳೆದಿದ್ದಾರೆ ನೀರು ಹೋಗೋಕ್ಕೆ. ಇದೆಲ್ಲ ನೀಟಾಗಿದ್ದರೆ ತೋರಿಸ್ಕೊಡ್ತಾ ಇದ್ದೆ. ನಾನೊಂದು ಹಳೇ ವೀಡಿಯೋಸ್ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು ಹೇಗಿದೆ ಅಂದರೆ ಫುಲ್ ಸತ್ತೆ ಬೆಳ್ಕೊಂಬಿಟ್ಟಿದೆ. ತಕ್ಷಣ ಅತಿ ಶೀಘ್ರದಲ್ಲಿ ಕ್ಲೀನ್ ಮಾಡಿಸ್ಬೇಕಿದನ್ನು. ನಮ್ಮ ತೋಟದಲ್ಲಿ ಅಣಬೆಯನ್ನು ನೋಡಿ, ತುಂಬ ಇಷ್ಟ ನನಗೆ ಅಣಬೆ ಅಂದರೆ. ಚಿಕನ್ ಟೇಸ್ಟೇ ಕೊಡುತ್ತೆ. ಭಾನುವಾರದತ್ತು ಈ ಥರ ಅಣಬೆಗಳು ಸಿಕ್ಕಾಪಟ್ಟೆ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಹಾಂ, ಎಲ್ಲಿಂದ ತರ್ತೀಯ ನೋಡೋಣ. ಸೂಪರ್ ಅಣಬೆ ಚೆನ್ನಾಗಿದೆ. ಆದರೆ ಒಂದೇ ಒಂದು ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಹಾಗೇ ಇರಲಿ. ಇದು ತೆಂಗಿನ ಮರದ ಲೈನು. ಇದು ಫುಲ್ ಒಂದು 3 ಲೈನಲ್ಲಿ ತೆಂಗಿನ ಮರ ಹಾಕಿದ್ದಾರೆ. ತೆಂಗಿನ ಮರ ಇದೆಲ್ಲ ನೋಡಿ ಅವಾಗ ಹಾಕಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಾವು ಇವತ್ತು ಬಂದು 2 ಗಿಡಗಳನ್ನ ನೆಟ್ಟಿದ್ದೀವಿ. ಅದು ದೊಡ್ಡದಾದ್ಮೇಲೆ ನಿಮಗೆ ಆ ವಿಡಿಯೋನ ನಾನು ತೋರಿಸ್ಕೊಡ್ತೀನಿ. ಸೊ ಹೀಗೆ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ನೋಡ್ತಾ ಇರಿ ಮತ್ತು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಚಿಕ್ಕ ಗಿಡ ಆದರೂ ನೆಡಿ. ಸೊ ಆಕ್ಸಿಜನ್ ತುಂಬ ಕೊರತೆ ಇದೆ, ಯಾಕಂದರೆ ಎಲ್ಲ ಮರ ಗಿಡಗಳನ್ನ ಆಲ್ಮೋಸ್ಟ್ ಕಡಿತಾ ಇದ್ದಾರೆ. ಒಂದೊಂದು ನಿಮ್ಮ ಕೈಲಾದಷ್ಟು ನಿಮ್ಮ ಮನೆ ಅಕ್ಕಪಕ್ಕ ನಿಮಗೆ ಜಾಗ ಇದ್ದರೆ ಒಂದೊಂದು ಗಿಡಗಳನ್ನ ನೆಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಸೊ ಗಿಡಗಳನ್ನ ನೆಡ್ತಾ ನಾವು ಉಸಿರಾಡೋಕ್ಕೆ ಗಾಳಿನ ನಾವೇ ಒದಗಿಸ್ಕೊಳ್ಬೇಕಾಗುತ್ತೆ. ಇವಾಗ ತುಂಬ ಹೆಚ್ಚಿನ ಅಭಾವ ಇದೆ ಇವಾಗ ನಮಗೆ ಆಕ್ಸಿಜನ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.